ಎಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪದೇ ಪದೇ ಉತ್ತರ ಅಮೆರಿಕ ದೇಶಕ್ಕೆ ಬರೋದ್ರಿಂದ ನಮ್ಮ ವೀಕ್ಷಕರು ಇಲ್ಲಿನ ಕೆಲವು ವಿಚಾರಗಳನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ರಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಕಾರನ್ನು ಚಲಾಯಿಸೋದಕ್ಕೂ ಉತ್ತರ ಅಮೆರಿಕಾ ದೇಶದಲ್ಲಿ ಕಾರನ್ನು ಚಲಾಯಿಸೋದಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ವಿಡಿಯೋ ಮಾಡಿ ಅಂತ ನೀವು ಕೇಳ್ಕೊಂಡಿದ್ರಿ. ಬಹಳಷ್ಟು ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ನಾನು ಉತ್ತರ ಅಮೆರಿಕಾ ದೇಶಕ್ಕೆ ಬಂದ ದಿನದಿಂದಲೇ ಡ್ರೈವಿಂಗ್ನ ಶುರು ಮಾಡ್ತೀನಿ. ಯಾಕೆ ಅಂತ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಅನುಕೂಲಗಳು ಈ ದೇಶದಲ್ಲಿ ಇಲ್ಲಿ ಉತ್ತರ ಅಮೆರಿಕಾದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಕಾರನ್ನು ಚಲಾಯಿಸೋದು, ನಮ್ಮದೇ ಆದಂತಹ ಒಂದು ಕಾರನ್ನು ಇಟ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅದು ಐಷಾರಾಮಿ ಅಲ್ಲ, ಅವಶ್ಯಕತೆ. ಸೊ ಹಾಗಾಗಿ ಇಲ್ಲಿ ಬಂದ ತಕ್ಷಣವೇ ನಾನು ಡ್ರೈವಿಂಗ್ ಶುರು ಮಾಡ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗ್ಬಿಡ್ತೀವಿ. ಆವಾಗ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ಸುಲಲಿತವಾಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬನ್ನಿ ಇವಾಗ ಒಂದಾದ ನಂತರ ಒಂದೊಂದು ಅಲ್ಲಿನ ಇಲ್ಲಿನ ವ್ಯತ್ಯಾಸಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಬನ್ನಿ. ಭಾರತ ಮತ್ತು ಉತ್ತರ ಅಮೆರಿಕಾ ದೇಶದಲ್ಲಿ ಕಾರು ಚಾಲನೆ ಮಾಡುವ ಅನುಭವ ಎರಡು ವಿಭಿನ್ನ ಜಗತ್ತುಗಳಂತೆ ಅನಿಸುತ್ತೆ. ಭಾರತ ಮತ್ತು ಉತ್ತರ ಅಮೆರಿಕಾದಲ್ಲಿ ಕಾರು ಚಾಲನೆ ಮಾಡುವಾಗ ಕಾಣುವ ದೊಡ್ಡ ವ್ಯತ್ಯಾಸಗಳಲ್ಲಿ ಒಂದು ರೈಟ್ ಹ್ಯಾಂಡ್ ಡ್ರೈವ್ ಮತ್ತೆ ಸೆಲ್ಫ್ ಹ್ಯಾಂಡ್ ಡ್ರೈವ್. ಭಾರತದಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಡ್ರೈವ್ ವ್ಯವಸ್ಥೆಗೆ ಒಗ್ಗಿಕೊಂಡಿರ್ತೀವಿ. ಸ್ಟೀರಿಂಗ್ ಬಲಭಾಗದಲ್ಲಿ, ರಸ್ತೆಯ ಎಡಭಾಗದಲ್ಲಿ ಚಾಲನೆ. ಓವರ್ಟೇಕ್, ಟರ್ನ್ಗಳು, ಸೈಡ್ ಮಿರರ್ ಕನ್ನಡಿಗಳು ಎಲ್ಲವೂ ನಮ್ಮ ಅಂತರಂಗದ ಅಭ್ಯಾಸದ ಭಾಗವಾಗಿರುತ್ತೆ. ಕಣ್ಣು ಮುಚ್ಚಿಕೊಂಡ್ರೂ ಎಲ್ಲಿ ಗೇರ್, ಎಲ್ಲಿ ಹ್ಯಾಂಡ್ ಬ್ರೇಕ್ ಅನ್ನೋದು ಗೊತ್ತಿರುತ್ತೆ. ಉತ್ತರ ಅಮೆರಿಕಾ ದೇಶದಲ್ಲಿ ಎಲ್ಲವೂ ತಲೆ ಕೆಳಗಾದಂತೆ ಅನಿಸುತ್ತೆ. ಇಲ್ಲಿ ರೈಟ್ ಹ್ಯಾಂಡ್ ಡ್ರೈವ್, ಸ್ಟೀರಿಂಗ್ ಎಡಭಾಗದಲ್ಲಿ, ರಸ್ತೆಯ ಬಲಭಾಗದಲ್ಲಿ ಚಾಲನೆ. ಮೊದಲ ಕೆಲವು ದಿನಗಳು ಇಂಡಿಕೇಟರ್ ಹಾಕೋ ಬದಲು ವೈಪರ್ ಆನ್ ಆಗೋದಂತೂ ಖಚಿತ. ರೌಂಡ್ ಅಬೌಟ್, ಲೆಫ್ಟ್ ಟರ್ನ್, ಪಾರ್ಕಿಂಗ್ ಎಲ್ಲವೂ ಮತ್ತೆ ಹೊಸದಾಗಿ ಕಲಿಯುವಂತಾಗತ್ತೆ. ಭಾರತದಿಂದ ಅಮೆರಿಕಾಗೆ ಡ್ರೈವಿಂಗ್ ಬದಲಾವಣೆ ಅಂದ್ರೆ ಕಾರ್ ಬದಲಾಗಲ್ಲ, ಮನಸ್ಸಿನ ಮ್ಯಾಪ್ ಬದಲಾಗಬೇಕು. ಎಲ್ಲಿ ನೋಡಬೇಕು, ಯಾವ ಸೈಡ್ಗೆ ಗಮನ ಕೊಡಬೇಕು ಅನ್ನೋದನ್ನ ಮೆದುಳು ಮತ್ತೆ ಸೆಟ್ ಮಾಡಿಕೊಳ್ಬೇಕು. ಸ್ವಲ್ಪ ದಿನಗಳ ಅಡ್ಜಸ್ಟ್ಮೆಂಟ್ ನಂತರ ಅಮೆರಿಕಾದ ಲೆಫ್ಟ್ ಹ್ಯಾಂಡ್ ಡ್ರೈವ್ ಸಹ ಸುಲಭವಾಗಿ ಬಿಡುತ್ತೆ. ಆದ್ರೆ ನಾನು ಭಾರತಕ್ಕೆ ಹಿಂದಿರುಗಿದಾಗ ಮತ್ತೆ ಮೊದಲ ದಿನ ಅಯ್ಯೋ ಸ್ಟೀರಿಂಗ್ ಈ ಸೈಡ್ ಇದೆಯಲ್ಲ, ನಾನ್ ಯಾಕೆ ಈ ಕಡೆ ಬಂದೆ ಅಂತ ಅನ್ನೋ ಕ್ಷಣ ಖಂಡಿತ ಬರುತ್ತೆ. ಟೋಲ್ಗಳಲ್ಲಿ ಎಲ್ಲಿಯೂ ಕಾರನ್ನ ನಿಲ್ಲಿಸುವ ಅಗತ್ಯವಿರಲ್ಲ, ಎಲ್ಲ ಸ್ಕ್ಯಾನರ್ಗಳೇ ಮಾಡಿಬಿಡುತ್ತೆ. ಎಲ್ಲಿ ಡ್ರೈವ್ ಮಾಡಿದ್ರೂ ಸರಿಯಾದ ಸೈಡ್, ಸರಿಯಾದ ನಿಯಮ ಮತ್ತು ಸುರಕ್ಷತೆಗೆ ಮುಖ್ಯ ಆದ್ಯತೆಯನ್ನ ನೀಡಲಾಗುತ್ತೆ. ಎಲ್ಲೆಡೆ ಯಥೇಚ್ಛವಾಗಿ ವಿಶಾಲವಾದ ಉಚಿತ ಪಾರ್ಕಿಂಗ್ ದೊರಕುವುದು ಇಲ್ಲಿ ಬಹಳ ಐಷಾರಾಮಿ ಲಕ್ಸುರಿ ಅನುಭವವನ್ನ ನೀಡುತ್ತೆ. ಅಮೆರಿಕಾದಲ್ಲಿ ಡ್ರೈವಿಂಗ್ ಅಂದ್ರೆ ಶಾಂತ ಅನುಭವ. ಲೇನ್ ಡಿಸಿಪ್ಲಿನ್ ಪಕ್ಕ, ಹಾರ್ನ್ ಮಾಡೋದು ಅಪರೂಪ, ಸಿಗ್ನಲ್ಗಳಿಗೆ ಗೌರವ, ಸ್ಪೀಡ್ ಲಿಮಿಟ್ ಕಟ್ಟುನಿಟ್ಟಾಗಿ ಪಾಲನೆ. ರಸ್ತೆ ಮೇಲೆ ಎಲ್ಲರೂ ಪರಸ್ಪರರನ್ನ ನಂಬಿಕೊಂಡಂತೆ ಕಾಣ್ತಾರೆ. ಪಾದಚಾರಿಗಳಿಗೆ ಮೊದಲ ಆದ್ಯತೆ. 100 ಮೀಟರ್ ದೂರದಲ್ಲಿ ಪಾದಚಾರಿಗಳು ಕಂಡ ತಕ್ಷಣವೇ ನಮ್ಮ ವಾಹನದ ವೇಗವನ್ನ ಕಡಿಮೆ ಮಾಡಿ ಅವರನ್ನ ಸಮೀಪಿಸುವಲ್ಲಿ ಸಂಪೂರ್ಣ ನಿಲುಗಡೆಗೆ ಬರ್ತೀವಿ. ಸ್ಟಾಪ್ ಸೈನ್ಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಲಾಗುವುದು. ಮಿಲಿಟರಿ ನಿವೃತ್ತ ಅಧಿಕಾರಿಗಳಿಗೆ, ವಯೋವೃದ್ಧರಿಗೆ ಎಲ್ಲೆಡೆ ಪಾರ್ಕಿಂಗ್ ಅನ್ನ ಮೀಸಲಿಡಲಾಗಿರುತ್ತೆ. ಪೊಲೀಸರು ಇರಲಿ ಬಿಡಲಿ ಎಲ್ಲರೂ ನಿಯಮಗಳನ್ನ ಪಾಲಿಸ್ತಾರೆ. ಲಾ ಅಂಡ್ ಆರ್ಡರ್ ಬಗ್ಗೆಯ ಭಯ ಇಲ್ಲಿ ಬಹಳ ಇದೆ. ಆಂಬ್ಯುಲೆನ್ಸ್ ಮತ್ತೆ ಸ್ಕೂಲ್ ಬಸ್ಗಳಿಗೆ ಮೊದಲ ಆದ್ಯತೆ. ಆಂಬ್ಯುಲೆನ್ಸ್ಗೆ ದಾರಿ ಕೊಡದಿದ್ರೆ
ಬಹಳ ದೊಡ್ಡ ಮಟ್ಟದ ಅಪರಾಧವನ್ನಾಗಿ ಪರಿಗಣಿಸಲಾಗುವುದು. ಹಾಗೆಯೇ ಶಾಲಾ ಮಕ್ಕಳನ್ನ ಶಾಲಾ ಬಸ್ಗಳಿಗೆ ಹತ್ತಿಸಿಕೊಳ್ಳುವಾಗ ಅಥವಾ ಇಳಿಸುವಾಗ ನಿಂತಿರುವ ಸ್ಕೂಲ್ ಬಸ್ಸನ್ನ ದಾಟಿ ಹೋಗುವಂತಿಲ್ಲ. ಹಾಗೆಯೇ ಆಸ್ಪತ್ರೆ ಮತ್ತು ಶಾಲಾ ಕಾಲೇಜುಗಳ ಬಳಿ ಹಾರ್ನ್ ಕೂಡ ಮಾಡುವಂತಿಲ್ಲ. ಉತ್ತರ ಅಮೆರಿಕ ದೇಶದಲ್ಲಿ ಕಾರು ಚಾಲನೆ ಮಾಡುವಾಗ ವೇಗದ ಮಿತಿ ಸ್ಪೀಡ್ ಲಿಮಿಟ್ಸ್ ಅನ್ನೋದು ಬಹಳ ಸ್ಪಷ್ಟವಾಗಿ ಕಟ್ಟುನಿಟ್ಟಾಗಿ ಪಾಲಿಸಲಾಗುವ ನಿಯಮ. ಇದು ಚಾಲಕರ ಸುರಕ್ಷತೆ, ಸಾರ್ವಜನಿಕರ ಭದ್ರತೆ ಮತ್ತು ರಸ್ತೆಯ ಶಿಸ್ತಿಗೆ ಪ್ರಾಮುಖ್ಯತೆ ನೀಡಲಾಗುತ್ತೆ. ಉತ್ತರ ಅಮೆರಿಕಾದ ಫ್ರೀವೇಗಳಲ್ಲಿ ಸಾಮಾನ್ಯವಾಗಿ ವೇಗದ ಮಿತಿ 55 ಮೈಲ್ಸ್ ಪರ್ ಅವರ್ ರಿಂದ 75 ಮೈಲ್ಸ್ ಪರ್ ಅವರ್ ವರೆಗೆ ಇರುತ್ತೆ. ನಮಗೆ ಭಾರತದಲ್ಲಿ ಕಿಲೋಮೀಟರ್ ಲೆಕ್ಕ, ಉತ್ತರ ಅಮೆರಿಕದಲ್ಲಿ ಮೈಲ್ಗಳ ಲೆಕ್ಕ. ಕೆಲವು ರಾಜ್ಯಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದು 80 ಮೈಲ್ಸ್ ಪರ್ ಅವರ್ ವರೆಗೆ ಇರಬಹುದು. ಪ್ರತಿಯೊಂದು ಫ್ರೀವೇಯಲ್ಲೂ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಸ್ಪಷ್ಟವಾಗಿ ವೇಗದ ಮಿತಿಯನ್ನು ತೋರಿಸಲಾಗುತ್ತೆ. ಹವಾಮಾನ, ಟ್ರಾಫಿಕ್ ಅಥವಾ ರಸ್ತೆ ದುರಸ್ತಿ ಇರುವ ಸಂದರ್ಭಗಳಲ್ಲಿ ಈ ವೇಗದ ಮಿತಿಯನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡಿರುತ್ತಾರೆ. ಸಾರ್ವಜನಿಕ ರಸ್ತೆಗಳು, ನಗರ ಪ್ರದೇಶಗಳು ಅಂದ್ರೆ ಪಬ್ಲಿಕ್ ರೋಡ್ಸ್, ಸಿಟಿ ಸ್ಟ್ರೀಟ್ಸ್ಗಳಲ್ಲಿ, ನಗರಗಳಲ್ಲಿ ಮತ್ತು ವಸತಿ ಪ್ರದೇಶಗಳಲ್ಲಿ ವೇಗದ ಮಿತಿ ಸಾಮಾನ್ಯವಾಗಿ 25 ರಿಂದ 35 ಮೈಲ್ಸ್ ಪರ್ ಅವರ್. ವಸತಿ ಪ್ರದೇಶಗಳು, ಶಾಲೆಗಳ ಸುತ್ತಮುತ್ತ 35 ರಿಂದ 45 ಮೈಲ್ಸ್ ಪರ್ ಅವರ್. ಮುಖ್ಯ ನಗರ ರಸ್ತೆಗಳು, ಇಲ್ಲಿ ಪಾದಚಾರಿಗಳು, ಸೈಕಲ್ ಸವಾರರು, ಮಕ್ಕಳ ಸುರಕ್ಷತೆಗೆ ಬಹಳ ಮುಖ್ಯವಾಗಿರುವುದರಿಂದ ಕಡಿಮೆ ವೇಗ ಕಡ್ಡಾಯ. ಶಾಲೆ ಪರಿಮಿತಿಯಲ್ಲಿ ಅಂದ್ರೆ ಸ್ಕೂಲ್ ಝೋನ್ಗಳಲ್ಲಿ ಶಾಲೆಗಳ ಸಮಯದಲ್ಲಿ ವೇಗದ ಮಿತಿ ಇನ್ನೂ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ 15 ರಿಂದ 20 ಮೈಲ್ಸ್ ಪರ್ ಅವರ್ ಮಾತ್ರ. ಇದನ್ನೇನಾದರೂ ಉಲ್ಲಂಘಿಸಿದರೆ ಭಾರೀ ದಂಡ ಮತ್ತು ಪಾಯಿಂಟ್ಗಳು ನಿಮ್ಮ ಲೈಸೆನ್ಸ್ಗೆ ಸೇರುತ್ತವೆ. ವೇಗದ ಮಿತಿಯ ಮಹತ್ವ. ಉತ್ತರ ಅಮೆರಿಕ ದೇಶದಲ್ಲಿ ವೇಗದ ಮಿತಿ ಉಲ್ಲಂಘನೆಗೆ ಕಠಿಣ ದಂಡ, ಲೈಸೆನ್ಸ್ ಪಾಯಿಂಟ್ಗಳು ಮತ್ತು ಕೆಲವೊಮ್ಮೆ ಕೋರ್ಟ್ ಹಾಜರಾತಿಯು ಕಡ್ಡಾಯ. ಆದ್ರಿಂದ ಇಲ್ಲಿ ಜಾಸ್ತಿ ವೇಗ ಈಸ್ ಈಕ್ವಲ್ ಟು ಜಾಸ್ತಿ ಅಪಾಯ ಎಂಬ ನಿಯಮವನ್ನ ಎಲ್ಲರೂ ಮನಸಾರೆ ಪಾಲಿಸ್ತಾರೆ. ಒಟ್ಟಿನಲ್ಲಿ ಉತ್ತರ ಅಮೆರಿಕ ದೇಶದಲ್ಲಿ ಕಾರು ಚಾಲನೆ ಅಂದ್ರೆ ಸ್ವಾತಂತ್ರ್ಯ ಮಾತ್ರವಲ್ಲ, ಜವಾಬ್ದಾರಿಯೂ ಹೌದು. ವೇಗದ ಮಿತಿಯನ್ನು ಗೌರವಿಸುವುದೇ ಸುರಕ್ಷಿತ ಮತ್ತು ಸುಖಕರ ಪ್ರಯಾಣದ ಮೊದಲ ಹೆಜ್ಜೆ. ಭಾರತದಲ್ಲಿ ಡ್ರೈವಿಂಗ್ ಅಂದ್ರೆ ಒಂದು ಸಾಹಸ. ಎಲ್ಲೆಡೆ ವಾಹನಗಳು, ಆಟೋಗಳು, ಬೈಕ್ಗಳು, ಪಾದಚಾರಿಗಳು, ಕೆಲವೊಮ್ಮೆ ಹಸು, ದನಗಳು, ಕುರಿ, ಮೇಕೆಗಳು ಎಲ್ಲರೂ ಒಂದೇ ರಸ್ತೆಯಲ್ಲಿ ತಮ್ಮದೇ ನಿಯಮಗಳೊಂದಿಗೆ ಚಲಿಸ್ತಿರ್ತಾರೆ. ಹಾರ್ನ್ ಹಾಕೋದು ಸಂವಹನದ ಭಾಗವಾಗಿ ಬಿಟ್ಟಿದೆ. ಲೇನ್ಗಳಿದ್ರೂ ಅವು ಬಹುತೇಕ ಸಲಹೆಗಳಷ್ಟೇ. ಇಲ್ಲಿ ಚಾಲನೆ ಮಾಡುವಾಗ ಕಣ್ಣು, ಕಿವಿ, ಮನಸ್ಸು ಎಲ್ಲವೂ ಸದಾ ಅಲರ್ಟ್ ಆಗಿರಬೇಕು. ನಾವು ಭಾರತದಲ್ಲಿ ಹೇಗೋ ಹೋಗ್ಬೇಕು, ಹೋಗೋಣ ಅನ್ನೋ ಮನಸ್ಥಿತಿಯಲ್ಲಿ ಚಾಲನೆ ಮಾಡ್ತಿರ್ತೀವಿ. ಉತ್ತರ ಅಮೆರಿಕಾದಲ್ಲಿ ನಿಯಮ ಪಾಲಿಸಿದ್ರೆ ಮಾತ್ರ ಸುರಕ್ಷಿತವಾಗಿ ತಲುಪ್ತೀವಿ ಅನ್ನೋ ಭಾವನೆ. ಎರಡೂ ದೇಶಗಳಲ್ಲಿ ಚಾಲನೆ ಮಾಡುವುದಕ್ಕೆ ತನ್ನದೇ ಆದ ಕೌಶಲ್ಯ ಬೇಕು. ಒಂದರಲ್ಲಿ ತಾಳ್ಮೆ ಮತ್ತು ಚಾತುರ್ಯ, ಮತ್ತೊಂದರಲ್ಲಿ ಶಿಸ್ತು ಮತ್ತು ಸಹನೆ. ಎಲ್ಲಿ ಇದ್ರೂ ಸುರಕ್ಷಿತವಾಗಿ ತಲುಪೋದೇ ಅಂತಿಮ ಗುರಿ. ಇನ್ನು ಡ್ರೈವರ್ಸ್ ಲೈಸೆನ್ಸ್ ವಿಚಾರಕ್ಕೆ ಬಂದ್ರೆ, ಭಾರತದಿಂದಲೇ ಅಂತಾರಾಷ್ಟ್ರೀಯ ಡ್ರೈವರ್ಸ್ ಲೈಸೆನ್ಸ್ ಅನ್ನ ಪಡೆದುಕೊಂಡು ಬಂದು ಇಲ್ಲಿ ಕಾರ್ ಡ್ರೈವ್ ಮಾಡಬಹುದು. ಅಥವಾ ಇಲ್ಲಿಯೂ ಡ್ರೈವಿಂಗ್ ಟೆಸ್ಟ್ ನೀಡಿ ಲೈಸೆನ್ಸ್ ಅನ್ನ ಪಡೆದುಕೊಳ್ಳಬಹುದು. ಉತ್ತರ ಅಮೆರಿಕಾದಲ್ಲಿ ಡ್ರೈವರ್ಸ್ ಲೈಸೆನ್ಸ್ ಅನ್ನ ಪಡೆಯೋದಕ್ಕೆ
16 ವರ್ಷ ವಯಸ್ಸಿನ ಮಕ್ಕಳು ಲರ್ನರ್ಸ್ ಪರ್ಮಿಟ್ ಅನ್ನು ಪಡೆಯಬಹುದು. 18 ವರ್ಷ ತುಂಬಿದ ನಂತರ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಪೂರ್ಣ ಡ್ರೈವರ್ಸ್ ಲೈಸೆನ್ಸ್ ಪಡೆಯಲು ಅವಕಾಶ ಸಿಗುತ್ತೆ. ಸಾಮಾನ್ಯವಾಗಿ ಉತ್ತರ ಅಮೆರಿಕಾದಲ್ಲಿ ಎಲ್ಲೆಡೆ ಪೊಲೀಸರು ಇರ್ತಾರೆ. ಮಿತಿಗಿಂತ ತುಂಬಾ ವೇಗವಾಗಿ ವಾಹನ ಚಲಾಯಿಸಿದ್ರೆ ದೊಡ್ಡ ಮೊತ್ತದ ಫೈನ್ ನೀಡಬೇಕಾಗತ್ತೆ. 8,000 ರೂಪಾಯಿಯಿಂದ ಹಿಡಿದು 40,000 ರೂಪಾಯಿಗಳವರೆಗೆ ದಂಡವನ್ನ ನೀಡಬೇಕಾಗತ್ತೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ತಕ್ಷಣವೇ ಲೈಸೆನ್ಸ್ ರದ್ದಾಗಿ ಜೈಲುವಾಸವಾಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಮಾಹಿತಿಯನ್ನು ಒದಗಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದು ವಿಚಾರ ನಾನು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದು ಅಂತಂದರೆ, ನಾನು ತಿಳಿಸಿದ್ದೆ, ಶಾಲಾ ಮಕ್ಕಳನ್ನು ಶಾಲೆಯ ಬಸ್ಸಿಂದ ಹತ್ತಿಸ್ಕೊಳ್ಳುವಾಗ ಅಥವಾ ಇಳಿಸುವಾಗ ಎಲ್ಲ ಕಡೆಗಳಿಂದ ಬರ್ತಾ ಇರುವಂತಹ ವಾಹನಗಳು ಸಂಪೂರ್ಣವಾಗಿ ನಿಲ್ತವೆ ಅಂತ. ಯಾತಕ್ಕೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ, ಉತ್ತರ ಅಮೆರಿಕಾ ದೇಶದಲ್ಲಿ ಮಕ್ಕಳ ಶಾಲಾ ಬಸ್ಸನ್ನು ವಿಡಿಯೋ ಮಾಡೋದು ಅಪರಾಧ, ದಂಡನಾರ್ಹ. ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಾಕಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಉತ್ತರ ಅಮೆರಿಕಾದಲ್ಲಿ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದೊಂದು ಮನೆಯಲ್ಲಿ 4 ಜನ ಇದ್ದರೆ 4 ಕಾರ್ ಇರೋ ಅಂಥದ್ದು ಐಷಾರಾಮಿ ಜೀವನ ಶೈಲಿ ಅಲ್ಲ. ಅದು ತುಂಬಾ ಅವಶ್ಯಕತೆ ಇರೋ ಅಂಥದ್ದು. ಇದೇ ರೀತಿಯಾಗಿ ನಿಮಗೆ ಆಸಕ್ತಿ ಇರುವಂತಹ, ಮಾಹಿತಿ ನೀಡುವಂತಹ ವಿಚಾರಗಳನ್ನು, ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ ಪುರವಿಡ ಕ್ರಿಯೇಟಿವ್ಸ್ ಚಾನಲ್ನ ಮೂಲಕ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.